ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿತ್ತು. 15 ಡೇಸಿಂದನೂ ರೆಸ್ಟ್ ತಗೊಳ್ತಾನೇ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಯಾವ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಭೀಮನ ಅಮಾವಾಸ್ಯೆ ಮತ್ತು ಇನ್ನೊಂದು ಅದ್ರ ಜೊತೆನೇ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಎರಡೂ ನಿಮ್ಮ ಜೊತೆ ಇದೇ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರನೇ ತಗೊಂಡಿದ್ದು ಹಬ್ಬದ ದಿನ ಮತ್ತು ಭೀಮನ ಅಮಾವಾಸ್ಯೆ ದಿನ, ಯಾಕಂದರೆ ಹುಷಾರಿರಲಿಲ್ಲ ಅಲ್ವಾ. ಸೊ ಅಷ್ಟಾಗಿ ನನಗೇನು ವ್ಲಾಗ್ ಮಾಡ್ಕೋಬೇಕು ಅಂತ ನನಗೆ ಆ ಥರ ಏನೂ ಅನ್ನಿಸ್ತಾನೇ ಇರಲಿಲ್ಲ. ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಭೀಮನ ಅಮಾವಾಸ್ಯೆದು ಫಸ್ಟು ಶೇರ್ ಮಾಡಿಬಿಡ್ತೀನಿ. ಇದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಫಸ್ಟ್ಗೆ ಮಹಿ ಆಫೀಸ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಎದ್ದು, ಹುಷಾರಿಲ್ಲ ಅಂದ್ರೂ ಸೊ ಅವರು ಮಹಿ ಹೇಳಿದ್ರು, ನಿಮಗೆ ಹುಷಾರಿಲ್ಲ ಅಲ್ವಾ, ಪರವಾಗಿಲ್ಲ, ಏನು ಮಾಡದೆ ಹೋದ್ರು ಏನು ನಡೆಯುತ್ತೆ ಬಿಡು ಅಂತ ಹೇಳಿದ್ರು. ಬಟ್ ಆದರೆ ಮನಸ್ಸು ಯಾಕೋ ತಡಿಲಿಲ್ಲ. ನಾನು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಭೀಮನ ಅಮಾವಾಸ್ಯೆಗೆ ಏನೇನು ಮಾಡಬೇಕು ವ್ರತ ಅದನ್ನೆಲ್ಲ ಮಾಡಿಕೊಂಡು ಅವರಿಗೆ ಪೂಜೆ ಮಾಡ್ತಾಯಿದ್ದೆ. ಇದು ನಾನು ಮದುವೆ ಆಗಿ 3 ವರ್ಷ ಆಗ್ತಾ ಬರ್ತಿದ್ದೆ ಅಲ್ವಾ. ಸೊ ನನಗೆ ಇದು 3ನೇ ವರ್ಷದ ಭೀಮನ ಅಮಾವಾಸ್ಯೆ. ನಾನಿಲ್ಲಿ ಪಾದ ಪೂಜೆ ಮಾಡ್ತಾಯಿದ್ದೆ. ಲಿಶಾಂತ್ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದ. ಸೊ ಅವನ್ನ ಅಷ್ಟು ಬೆಳಿಗ್ಗೆನೇ ಏನಕ್ಕೆ ಎದ್ದೇಳಿಸೋದು ಅಂತ ಹೇಳಿ ನಂದು ಏನಿದೆ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೆ. ಸೊ ಮಹಿಗೂ ಆಫೀಸ್ಗೆ ಲೇಟ್ ಆಗ್ತಾಯಿತ್ತು. ಅವರು 7 ಗಂಟೆ 7:15 ಟ್ರೈನ್ಗೆ ಹೊರಟೋಗ್ತಾರೆ ಬ್ಯಾಂಗ್ಳೂರಿಗೆ. ಸೊ ಹಾಗಾಗಿ ನಾನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಲ್ಲ ಪೂಜೆನೂ ಮಾಡಿಕೊಂಡೆ. ನೀವೆಲ್ಲ ಅಂದ್ಕೊಳ್ತಾ ಇರ್ತೀರ, ಏನು ಡೇ ಬೈ ಡೇ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು, ಈಗ ನೋಡಿದ್ರೆ ವಾರ ಆದರೂ ವೀಡಿಯೋನೇ ಬರ್ತಾಯಿಲ್ಲ ಅಂತ. ಸೊ ಹೊಸ ಸಬ್ಸ್ಕ್ರೈಬರ್ಸ್ ಅಂದರೆ ಈಗ ಹೊಸದಾಗಿ ಜಾಯ್ನ್ ಆಗಿರ್ತಾರಲ್ಲ ನನ್ನ ಚಾನಲ್ಗೆ, ಸೊ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ, ನನಗೆ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಫೀವರ್ ಬಂದ್ಬಿಟ್ಟಿತ್ತು ಕೋಲ್ಡಿಂದ. ಲಿಶಾಂತ್ನ ಹುಷಾರು ಮಾಡೋ ಅಷ್ಟರಲ್ಲಿ ನಾನು ಹುಷಾರು ತಪ್ಪಿಬಿಟ್ಟೆ, ಹಾಗಾಗೋಯಿತು. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಆದಷ್ಟು ನಾನು ಬೇಗ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಹುಷಾರಾದರೆ ಅಲ್ವಾ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡೋದಕ್ಕಾಗೋದು. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ನನಗೆ. ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಗಂಡನ ಜೊತೆ ಬನ್ನಿ ಒಂದೆರಡು ಫೋಟೋಸ್ ವೀಡಿಯೋಸ್ ತೊಗೊಬಿಡೋಣ ಅಂತ ಅಂದೆ. ಸೊ ಅವರು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರು, ಆದರೂ ಬಿಡಲಿಲ್ಲ. ಫೋಟೋ ಆದರೂ ತೊಗೊಳ್ಳೋಣ ಅಂತ ಹೇಳಿ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದೆ. ಇದಾದಮೇಲೆ ನೆಕ್ಸ್ಟು ನಾನು ಮನೇಲಿರೋ ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಗಂಡನ ಆಯಸ್ಸು ಆರೋಗ್ಯ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ಳೇಬೇಕು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ. ನಾನು ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಪೂಜೆ ಸಾಮಾನು ಆ್ಯಂಡ್ ಏನೇನೆಲ್ಲ ರೆಡಿ ಮಾಡಿದೆ ಅದನ್ನು ಯಾವುದನ್ನು ನಾನು ಶೂಟ್ ಮಾಡಿಕೊಂಡೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಮೊದಲೇ ನನಗೆ ತಲೆಯೆಲ್ಲ ನೋವು, ಜ್ವರ ಬಂದಿರೋದಕ್ಕೆ ತಲೆಯೆಲ್ಲ ದಿಮ್ ಅಂತ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ವಿಡಿಯೋಸ್ ಏನು ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಎಲ್ಲ ರೆಡಿ ಮಾಡ್ಕೊಬಿಡೋಣ, ಅದಾದಮೇಲೆ ಒಂದೆರಡು ಕ್ಲಿಪ್ಸ್ನ ತೊಗೊಬಿಡೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಆಲ್ಮೋಸ್ಟು ನನ್ನ ಗಂಡನ ಮನೆ ಕಡೆ ಏನಪ್ಪ ಅಂತ ಹೇಳಿದ್ರೆ ದೀಪಾವಳಿ ಟೈಮಲ್ಲಿ ಲಕ್ಷ್ಮಿನ ಕೂರಿಸ್ತಾರೆ. ಸೊ ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಸಿಂಪಲ್ಲಾಗಿ ಮನೇಲಿ ದೇವ್ರಿಗೆ ಪೂಜೆ ಮಾಡ್ಕೊಳ್ತೀವಿ, ಲಕ್ಷ್ಮಿನ ಏನೂ ಕೂರಿಸೋದಿಲ್ಲ. ಬಟ್ ಆದರೆ ನನಗೆ ಯಾಕೋ ಈ ಸಲ ಲಕ್ಷ್ಮಿನ ಕೂರಿಸಲೇಬೇಕು, ಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾನೆ ಇತ್ತು.
ಸೊ ನೀವು ನೋಡ್ತಾ ಇದ್ದೀರಾ, ನಾನು ಕಳಸಕ್ಕೇ ತಾಳಿ ಕಟ್ಟಿದ್ದೀನಿ. ಕಳಸನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಲ್ವ, ಸೊ ಹಾಗಾಗಿ ಕಳಸಕ್ಕೆ ತಾಳಿ ಕಟ್ಬಿಟ್ಟು ಅದಕ್ಕೆ ಒಂದು ಚಿನ್ನದ ಸರ ಹಾಕಿದ್ದೀನಿ. ಹಾಗೆ ತಟ್ಟೆ ತುಂಬ 500 ರುಪೀಸ್ ನೋಟ್ ಮತ್ತು ಕಾಯಿನ್ಸ್ನ ಇಟ್ಟಿದ್ದೀನಿ. ಹಾಗೆ ಒಂದು ಪ್ಲೇಟಲ್ಲಿ ಒಂದು 5 ಥರದ ಡ್ರೈ ಫ್ರೂಟ್ಸು ಮತ್ತು ಇನ್ನೊಂದು ಪ್ಲೇಟಲ್ಲಿ ನಾನು ನವಧಾನ್ಯಗಳನ್ನ ಇಟ್ಟಿದ್ದೀನಿ. ಲಕ್ಷ್ಮಿಗೆ ಇದೆಲ್ಲ ತುಂಬಾ ಪ್ರಿಯವಾದದ್ದು. ನಾನು ಇಷ್ಟೇ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹಾಗೆ ದೇವ್ರಿಗೆ ನೈವೇದ್ಯ ಅಂತ ಹೇಳಿ ನಾನು ಹಾಲು ಖೀರನ್ನ ಮಾಡಿಟ್ಟಿದ್ದೆ. ಪೂಜೆ ಮಾಡ್ತಾ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿನಗೆ ಪೂಜೆ ಮಾಡ್ತಾ ಇದ್ದೀನಿ ತಾಯಿ. ನೆಕ್ಸ್ಟ್ ಇಯರು ನನ್ನ ಕೈಲಿ ಇನ್ನೂ ಜಾಸ್ತಿ ನಿನಗೆ ಪೂಜೆ ಮಾಡಬೇಕು, ಇನ್ನೂ ನಿನ್ನ ತುಂಬ ಚೆನ್ನಾಗಿ ರೆಡಿ ಮಾಡಬೇಕು, ಆ ಶಕ್ತಿ ನನಗೆ ಕೊಡು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ. ನೋಡಿದ್ರಲ್ಲ ಗೈಸ್, ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಾನು ಇಷ್ಟೇ ಸಿಂಪಲ್ಲಾಗಿ ಹಬ್ಬನ ನನಗೆ ಮನಸ್ಫೂರ್ತಿ ನನಗಿಷ್ಟ ಆಯಿತು. ಸೊ ಸುಮ್ಮನೆ ಪೂಜೆ ಮಾಡೋ ಬದಲು ಅಟ್ಲೀಸ್ಟ್ ಇಷ್ಟನ್ನಾದರೂ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನಾನು ಪೂಜೆನ ಮಾಡಿದ್ದಾಯಿತು. ಸೊ ಲಕ್ಷ್ಮಿ ಆದಷ್ಟು ನಮಗೂ ಒಲಿಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾನು ವೇರ್ ಮಾಡಿರೋ ಔಟ್ಫಿಟ್ಟು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಕ್ಲಾಸಾಗಿ ಆ್ಯಂಡ್ ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದಾದ್ರೂ ಫಂಕ್ಷನ್ಸ್ಗೆ, ಎಂಗೇಜ್ಮೆಂಟ್ಗೆ ಅಥವಾ ರಿಸೆಪ್ಷನ್ಸ್ಗೆ ಈ ರೀತಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಹಬ್ಬದ ದಿನವೇ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇತ್ತು. ಅಯ್ಯೋ, ಇನ್ನೂ ಜಾಸ್ತಿ ಆಗೋಯ್ತು ಮಳೆ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತೈತಿ ಗೊತ್ತಿಲ್ಲ. ಅಯ್ಯಪ್ಪ, ಫುಲ್ಲು ಫಾಗ್ ಥರ ಮಳೆ ಬರ್ತೈತೆ. ಮಳೆ ಬರ್ತಾನೆ ಇತ್ತು. ಹಾಗೆ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನೆಲ್ಲ ಕರೀತಾ ಇರ್ತಾರಲ್ವ, ಸೊ ಹಾಗೆ ನಾನು ಕೂಡ ಹೋಗಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಬರ್ತಾ ಇದ್ದೆ. ಇವತ್ತಿಗೆ ನಾನು ಇವ್ರ ಮನೆಗೆ 2 ವರ್ಷದಿಂದನೂ ಬರ್ತಾನೆ ಇದ್ದೀನಿ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ. ಲಕ್ಷ್ಮಿನ ಕೂರಿಸ್ದಾಗೆಲ್ಲ ನನ್ನ ಕರೀತಾ ಇರ್ತಾರೆ. ಸೊ ನನ್ನ ಫ್ರೆಂಡು ಆ್ಯಂಡ್ ನನಗೆ ಮೇಕಪ್ಪು ಮತ್ತು ಮೆಹಂದಿ ಏನು ಮಾಡಿಕೊಟ್ಟಿದ್ರು ನನ್ನ ಸೀಮಂತದಲ್ಲಿ ಮತ್ತು ಮೆಟರ್ನಿಟಿ ಶೂಟಲ್ಲಿ. ಸೊ ಅವ್ರ ಮನೆಗೆ ನಾನು ಬಂದಿದ್ದು. ಸೊ ಅಲ್ಲೂ ಅರಿಶಿನ ಕುಂಕುಮ ತಗೊಂಡು ನೆಕ್ಸ್ಟು ರಿಟರ್ನು ನಾನು ಮನೆಗೆ ಬಂದೆ. ತುಂಬ ಲೇಟಾಗಿತ್ತು ಊಟ ಮಾಡೋಣ ಅಂತ. ನಾನು ಸಿಂಪಲ್ಲಾಗಿ ಬಿಸಿ ಬಿಸಿ ಪಲಾವ್ ಮಾಡಿದ್ದೆ, ತರಕಾರಿ ಪಲಾವು. ಸೊ ಇದ್ರ ಜೊತೆ ಹಾಲು ಖೀರ್ ಮಾಡಿದ್ದೆ ಅಲ್ವಾ, ಸೊ ಇಷ್ಟೇ ಸಾಕಾಗ್ತಾಯಿತ್ತು. ಇದಕ್ಕೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ನನಗೆ ಕೋಲ್ಡ್ ಇರೋದ್ರಿಂದ ಮೊಸರು ಬಜ್ಜಿ ನಾನು ತಿಂದಿಲ್ಲ. ಜಸ್ಟ್ ಪಲಾವ್ ಮತ್ತು ಹಾಲು ಖೀರನ್ನ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು. ಸಿಕ್ಕಾಪಟ್ಟೆ ಜ್ವರ ಇರೋದ್ರಿಂದ ಈ ಜ್ವರದಲ್ಲೂ ನಾನು ಪೂಜೆ ಮಾಡಿದ್ದೀನಿ, ಹಬ್ಬ ಮಾಡಿದ್ದೀನಿ. ಸೊ ರೆಸ್ಟ್ ಮಾಡು ಅಂತಿದ್ರು, ನನ್ನ ಕೈಲಿ ಏನೂ ಆಗ್ತಾನೆ ಇರಲಿಲ್ಲ. ಹಬ್ಬದ ದಿನ ಹೆಂಗೆ ಮಲ್ಕೊಳಕ್ಕಾಗತ್ತೆ, ಎಲ್ಲರ ಮನೇಲೂ ಪೂಜೆ ಸೌಂಡ್ ಬರ್ತಿದ್ರೆ ನಮ್ಮ ಮನೇಲಿ ಏನೂ ಸೌಂಡ್ ಇಲ್ಲ ಅಂತ ಅನ್ನಿಸ್ತಾ ಇರುತ್ತಲ್ಲ ಅಂತ ಹೇಳಿ ಬೆಳಗ್ಗೆನೇ ಎದ್ದು ಎಲ್ಲನೂ ಕೆಲಸ ಮಾಡಿಕೊಂಡೆ. ಆದಷ್ಟು ಬೇಗ ಹುಷಾರಾಗಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಲವ್ ಯು ಆಲ್, ಬಾಯ್.